ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ VG3 ಟ್ಯಾಬ್ಲೆಟ್ ಬಗ್ಗೆ. VG3 ಟ್ಯಾಬ್ಲೆಟ್ ಅಂದ್ರೆ ಏನು, ಅದರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನಿರ್ತಾವೆ, ಯಾವ ಕಂಡೀಷನ್ ಡಾಕ್ಟರ್ ಇದನ್ನು ನಿಮಗೆ ಬರೆದು ಕೊಡ್ತಾರ, ಯಾವ ರೀತಿ ಡಾಕ್ಟರ್ ಇದನ್ನು ನಿಮ್ಗೆ ತೊಗೊಳಿಕ್ಕೆ ಹೇಳ್ತಾರ, ಮತ್ತು ಈ ಟ್ಯಾಬ್ಲೆಟನ್ನು ನೀವು ಯೋನಿ ಒಳಗೆ ಯಾವ ರೀತಿ ಇಟ್ಕೋಬೇಕು, ಇದನ್ನು ನೀವು ಯೂಸ್ ಮಾಡೋ ಅಂತೇಳಿದ್ರೆ ನಿಮ್ಗೆ ಸೈಡ್ ಎಫೆಕ್ಟ್ ಏನೇನು ಆಗ್ಬೋದು, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೇನೆ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. VG3 ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾದಾಗ, ಗ್ರಂಥದಾಗ, ಟೆಕ್ಸ್ಟ್ ಬುಕ್ಸ್ನಾಗ ಉಲ್ಲೇಖ ಇರಂಗಿಲ್ಲ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು, ಇಲ್ಲ ಆಯುರ್ವೇದಿಕ್ ಜಡಿಬೂಟಿಗಳನ್ನು ಯೂಸ್ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡಿರ್ತಾರೆ. ಅದ್ರ ಟೆಸ್ಟಿಂಗ್ ಮಾಡಿಸ್ತಾರ, ಅದ್ರ ಅಪ್ರೂವಲ್ ತೊಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕಾನ ಹಾಕಿರ್ತೈತೆ. ಅದ್ರ ಸಂಬಂಧ ಇದಕ್ಕೆ ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್ ಅಂತಾರೆ. ಸೊ ಈ ಟ್ಯಾಬ್ಲೆಟ್ ಎಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ನೋಡ್ರಿ, ಮಹಿಳೆ ಅವ್ರದ್ದು ಯೋನಿ ವೆಜೈನಲ್ ರೀಜನ್ ಇರ್ತೈತಿ ನೋಡ್ರಿ, ಅಲ್ಲಿ ಇಲಾಸ್ಟಿಸಿಟಿ ತ್ವಚದ್ದು ಹೋಗಿರ್ತೈತಿ, ಯೋನಿ ಬಹಳ ಲೂಸ್ ಆಗಿರ್ತೈತಿ. ಸೊ ಆ ಯೋನಿಯನ್ನು ಟೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಪ್ರೈವೇಟ್ ಪಾರ್ಟ್ ಏನಿರ್ತೈತಿ ನೋಡ್ರಿ ಮಹಿಳೆಯವ್ರದ್ದು, ಅಲ್ಲಿ ಮಸಲ್ಸ್ ಅನ್ನ ಟೈಟ್ ಮಾಡುತ್ತಾ, ಅಲ್ಲಿ ವೆಜೈನಲ್ ವಾಲ್ಸ್ ಏನಿರ್ತೈತಿ ನೋಡ್ರಿ ಅದನ್ನ ಟೈಟ್ ಮಾಡುತ್ತಾ, ಮತ್ತು ವಜೈನ ಏನ್ ಲೂಸ್ ಆಗಿರ್ತೈತಿ ನೋಡ್ರಿ ಅದನ್ನ ಮತ್ತೆ ರೀಶೇಪಿಗೆ ತರ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಈಗ ಇದ್ರದ್ದು ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಪ್ರತಿ ಒಂದು ಟ್ಯಾಬ್ಲೆಟ್ ಒಳಗಡೆ ಇರ್ತೈತಿ ದೃಢ ಬೀಜ 20 mg, ಗುಲಾಬ 50 mg, ಜೂಹಿ 30 mg, ಸುಹಾಗ 50 mg, ಮುಜಫಲ್ 50 mg, ದಡ್ರಂಗ 500 mg. ಮತ್ತು ಇದರ ಬೇಸ್ ಎಷ್ಟು ಅವಶ್ಯಕತೆ ಅನುಸಾರ ಹಾಕೊಂಡಿರ್ತಾರೆ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಧರ್ಮನೀಸ್ ಇಂಟರ್ನ್ಯಾಷನಲ್. ಇದ್ರ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ ನೋಡ್ರಿ. ಡಾಕ್ಟರ್ ನಿಮ್ಗೆ ಯಾವ ರೀತಿ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಇಲ್ಲಿ ನೋಡ್ರಿ, ನಾನು ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾರ ವಯಸ್ಸು 18ಕ್ಕಿಂತ ಮೇಲಿದೆ. ಸೊ ನೋಡ್ರಿ, ಈ ಟ್ಯಾಬ್ಲೆಟ್ ಏನಿದೆ ಇದನ್ನು 2 ಮೆಥಡ್ಲಿಂದ ಯೂಸ್ ಮಾಡ್ಬೇಕಾಗ್ತೈತಿ. ಸೊ ಒಂದೇದ್ದು, 2ನೇ ಮೆಥಡ್ ಎರಡು ಹೇಳ್ಕೊಡ್ತೀನಿ. 1ನೇ ಮೆಥಡ್ ಯಾವ್ದಪ್ಪ ಅಂದ್ರೆ ಆಸ್ ರಿಕ್ವೈರ್ಡ್, ಅಂದ್ರೆ ಯಾವಾಗ ನಿಮ್ಗೆ ಇದರ ಅವಶ್ಯಕತೆ ಇದೆ ಆವಾಗ ನೀವು ಇದನ್ನ ಬಳಸ್ಬೋದು. ಈಗ ಹೆಂಗಪ್ಪ ಅಂದ್ರೆ, ಈಗ ನೀವು ಸಂಭೋಗ ಮಾಡೋದಕ್ಕಿಂತ 20 ನಿಮಿಷ ಮೊದ್ಲ ಈ ಟ್ಯಾಬ್ಲೆಟ್ ಏನಿದೆ ಇದನ್ನ ನಿಮ್ಮ ಯೋನಿ ಒಳಗ ವಜೈನಲ್ ಒಳಗ ಇಟ್ಕೊಂಡ್ಬಿಡ್ರಿ. ಸೊ ಈ ಟ್ಯಾಬ್ಲೆಟ್ ಇಮಿಡಿಯೇಟ್ ಕೆಲಸ ಮಾಡ್ತಾ ವಜೈನನ್ನ ಟೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಈಗ 2ನೇ ಮೆಥಡ್ ಯಾವ್ದಪ್ಪ ಅಂದ್ರೆ ನೋಡ್ರಿ, ಲಾಂಗ್ ಟ್ರೀಟ್ಮೆಂಟ್. ಈಗ ನೋಡ್ರಿ, ಮಹಿಳೆಯವ್ರದ್ದು ಯೋನಿ ಮಾರ್ಗ್ಲಿಂತ ಮಕ್ಕಳನ್ನ ಡೆಲಿವರಿ ಮಾಡ್ಯಾರಪ್ಪ ಅಂದ್ರ, ಇಲ್ಲ ಮಹಿಳೆಯವ್ರಿಗೆ ಯೋನಿ ಮಾರ್ಗದಾಗ ಏನಾದ್ರು ದೊಡ್ಡ ಆಪರೇಷನ್ ಆಗೈತಪ್ಪ, ಅದ್ರ ಸಂಬಂಧ ಮಹಿಳೆಯವ್ರ ಯೋನಿ ಆಗಿರ್ತೈತಿ ನೋಡ್ರಿ, ಅದು ಬಹಳ ಲೂಸ್ ಆಗಿರ್ತೈತಿ. ಸೊ ಇಂಥ ಕಂಡೀಷನ್ ಡಾಕ್ಟರ್ ನಿಮ್ಗೆ ಲಾಂಗ್ ಟ್ರೀಟ್ಮೆಂಟ್ ಕೊಡ್ತಾರ್ರಿ. 3 ತಿಂಗಳ ಮಟ್ಟ ಮೆಡಿಸಿನ್ ಕೋರ್ಸ್ ತೊಗೊಳ್ಲಿಕ್ಕೆ ಹೇಳ್ತಾರೆ. ಸೊ ಈ ಟ್ಯಾಬ್ಲೆಟ್ ನೋಡ್ರಿ ಯೋನಿ ಮಾರ್ಗ್ಲಿಂತ್ರನ ಯೂಸ್ ಮಾಡ್ಬೇಕಾಗ್ತೈತ್ರಿ. ಸೊ ಈ 3 ತಿಂಗಳದಾಗ 1ನೇ ತಿಂಗಳು ಏನಿರ್ತೈತಿ ನೋಡ್ರಿ, ನೀವು ದಿನ 1 ಟ್ಯಾಬ್ಲೆಟ್ ಯೋನಿ ಮಾರ್ಗದಾಗ ಇಟ್ಕೋಬೇಕಾಗ್ತೈತ್ರಿ. ನೀವು ಬೆಳಿಗ್ಗೆರ ಇಟ್ಕೋರಿ, ರಾತ್ರಿಯರ ಇಟ್ಕೋರಿ. ಸೊ ಇದನ್ನ ನೀವು 1 ದಿನ ಇಟ್ಕೊಂಡಿರಂದ್ರೆ 2ನೇ ದಿನ ಗ್ಯಾಪ್ ತಗೋಬೇಕು, ಮತ್ತು 3ನೇ ದಿನ ತಗೋಬೇಕು. ಸೊ ಈ ರೀತಿ ಅಲ್ಟರ್ನೇಟ್ ಡೇ ಯೂಸ್ ಮಾಡ್ಬೇಕ್ರಿ. ಮತ್ತೆ ಯೋನಿ ಮಾರ್ಗದ ಅಂತ ಇಟ್ಕೋಬೇಕ್ರಿ, ಬಾಯಿಲಿಂತ ನುಂಗೋದಲ್ಲ ಇದು. ಸೊ 1ನೇ ತಿಂಗಳು ಹಿಂಗ್ ಮಾಡ್ಬೇಕು. 2ನೇ ತಿಂಗಳು ಏನ್ ಮಾಡ್ಬೇಕಪ್ಪ ಅಂದ್ರ, ಸೊ 1 ದಿನ ಈ ಟ್ಯಾಬ್ಲೆಟ್ ನೀವು ಇಟ್ಕೊಳ ಅಂತೀರಂದ್ರೆ ಯೋನಿ ಮಾರ್ಗ್ಲಿಂತ್ರ, ಅದಾದ್ಮೇಲೆ 2ನೇ ದಿನ 3ನೇ ದಿನ ಗ್ಯಾಪ್ ಕೊಡ್ಬೇಕ್ರಿ, ಮತ್ 4ನೇ ದಿನ ಯೂಸ್ ಮಾಡ್ಬೇಕು. ಅಂದ್ರೆ 1 ದಿನ ಬಳಸಿರಂದ್ರೆ 2 ದಿನ ಮತ್ತೆ ರೆಸ್ಟ್, ಮತ್ತೆ 4ನೇ ದಿನ ಉಪಯೋಗ ಮಾಡ್ಬೇಕು. ಈ ರೀತಿ 2 ತಿಂಗಳ ಉಪಯೋಗ ಮಾಡ್ಬೇಕು ಇದ್ರದ್ದು. ಮತ್ತೆ 3ನೇ ತಿಂಗಳು ಯಾವ ರೀತಿ ಉಪಯೋಗ ಮಾಡ್ಬೇಕಪ್ಪ ಅಂದ್ರೆ, ವಾರಕ್ಕೆ 1. ಸೊ ವಾರಕ್ಕೆ 1 ಕ್ಯಾಪ್ಸೂಲ್ ನೀವು ಯೋನಿ ಮಾರ್ಗದ ಅಂತ ಇಟ್ಕೋರಿ, ಅಂದ್ರೆ ತಿಂಗಳಿಗೆ ಬರೀ 4 ಸತಿ ನೀವು ಯೂಸ್ ಮಾಡ್ಬೇಕಾಗ್ತೈತಿ. ಸೊ ಈ ರೀತಿ ಇದನ್ನ ನೀವು ಬಳಸಬಹುದು. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ಇದನ್ನ ಬಳಸಕ್ಕೆ ಹೇಳಾಕುಂತಾರೆ ಆ ರೀತಿ ಕೂಡ ನೀವು ಇದನ್ನ ಉಪಯೋಗ ಮಾಡಬಹುದು. ಈಗ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ, ಈ ಟ್ಯಾಬ್ಲೆಟ್ ಏನಿದೆ ನೋಡ್ರಿ, ನಿಮ್ ಯೋನಿ ಒಳಗ ಯಾವ ರೀತಿ ನೀವು ಇಟ್ಕೋಬೇಕು ಅದನ್ನ ಹೇಳ್ಕೊಡ್ತೀನಿ. ಅದಕ್ಕೆ ಇಟ್ಕೊಳ್ಳಿಕ್ಕೆ 2 ಮೆಥಡ್ ಇರ್ತವೆ. 1ನೇ ಮೆಥಡ್ ಅಪ್ಲಿಕೇಟರ್ ಮೆಥಡ್, 2ನೇದು ಮ್ಯಾನುವಲ್ ಮೆಥಡ್. ಸೊ 2 ಮೆಥಡ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. 1ನೇದು ಅಪ್ಲಿಕೇಟರ್ ಮೆಥಡ್ ಬಗ್ಗೆ ಯೂಸ್ ಮಾಡೋಣ ಹೇಳ್ಕೊಡ್ತೀನಿ. ಮೊದಲು ನೋಡ್ರಿ, ನೀವು ವಜೈನ ಏನಿದೆ, ಯೋನಿ ಏನಿದೆ ಅಂತ ಚಂದಾಗ ನೀವು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮೆತ್ತನ್ ಟವಲ್ ತೊಗೊಂಡು ಚಂದಾಗ ಒರೆಸ್ಕೊಂಡ್ಬಿಡ್ಬೇಕ್ರಿ. ಯಾಕಂದ್ರೆ ವಜೈನ ಡ್ರೈ ಸ್ಟೇಟ್ನಾಗ ಇರ್ಬೇಕ್ರಿ, ಒಟ್ಟ ನೀರಿನ ಅಂಶ ಅದ್ರ ಮೇಲೆ ಇಡ್ಬಾರ್ದು. ಸೊ ಅದಾದ್ಮೇಲೆ ಅಪ್ಲಿಕೇಟರ್ ಏನಿದೆ, ಒಂದು ಪ್ಲಾಸ್ಟಿಕ್ ಸಣ್ಣದ ಒಂದು ನಳಿ ಕೊಟ್ಟಿರ್ತಾರ ನೋಡ್ರಿ. ಸೊ ಆ ನಳಿ ಒಳಗೆ ಒಂದು ಸಣ್ಣದ ಜಗ್ಗದ್ ಇರ್ತೈತ್ರಿ, ಅದನ್ನ ಹಿಂದ್ಗಡೆ ಜಗ್ಬೇಕು. ಸೊ ಅದು ಮುಂದಿನ ಬಾಯಿ ಏನಿರ್ತೈತಿ ನೋಡ್ರಿ, ಅದ್ರೊಳಗೆ ಒಂದು ಟ್ಯಾಬ್ಲೆಟ್ ಹಾಕ್ಬೇಕು. ಸೊ ಟ್ಯಾಬ್ಲೆಟ್ ಹಾಕಾದ್ಮೇಲೆ ನೀವು ನಿಮ್ದು
ಬೆನ್ನ ಮೇಲೆ ಮಕ್ಕೋಬೇಕಾಗ್ತೈತಿ. ನೀವು ಪ್ಲೇನ್ ಜಮೀನ್ಯಾಗಾರ ಮಕ್ಕೋರಿ, ನೆಲದಾಗಾರ ಮಕ್ಕೋರಿ, ಇಲ್ಲ ಬೆಡ್ ಮೇಲಾರ ಮಕ್ಕೋರಿ, ಚಂದಾಗ ಬೆನ್ ಹಚ್ಚಿ ಮಕ್ಕೋರಿ. ಅದಾದ್ಮೇಲೆ ಎರಡು ಕಾಲು ಫೋಲ್ಡ್ ಮಾಡ್ಕೊಂಡ್ಬಿಟ್ರಿ. ಎರಡು ಕಾಲು ಏನದ ನೋಡ್ರಿ ನಿಮ್ ಹಿಪ್ಸಿಗೆ ಟಚ್ ಆಗ್ಬೇಕು, ಆ ರೀತಿ ನೀವು ಮಕ್ಕೋಬೇಕಾಗ್ತೈತಿ. ಮಕ್ಕೊಂಡಾದ್ಮೇಲೆ ಅದು ಅಪ್ಲಿಕೇಟರ್ ಏನೈತಿ ನೋಡ್ರಿ, ಅದನ್ನ ನಿಮ್ ಯೋನಿ ಒಳಗ ಇನ್ಸರ್ಟ್ ಮಾಡ್ಕೊಂಡ್ಬಿಡ್ರಿ. ಅದಾದ್ಮೇಲೆ ಆ ಯೋನಿದ ನಳಿ ಏನಿರ್ತೈತಿ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ಏನಾಗುತ್ತಪ್ಪ ಅಂದ್ರ ಆ ಟ್ಯಾಬ್ಲೆಟ್ ಏನಿರ್ತೈತಿ ನಿಮ್ ಯೋನಿ ಒಳಗೆ ಹೋಗ್ಬಿಡ್ತೈತ್ರಿ. ಸೊ ಈಗ ಅದು ಟ್ಯಾಬ್ಲೆಟ್ ನಿಮ್ ಯೋನಿ ಒಳಗಡೆ ಹೋಗಿ ಸೆಟಲ್ ಆಗಿರ್ತೈತ್ರಿ. ಸೊ ಅದೇ ಪೊಸಿಷನ್ 10-15 ನಿಮಿಷ ಅದೇ ಪೊಸಿಷನ್ನಾಗ ಇರ್ರಿ. ಅದಾದ್ಮೇಲೆ ನೀವು ಎದ್ದು ಮತ್ತೆ ನಿಮ್ ನಾರ್ಮಲ್ ವರ್ಕ್ ಮಾಡ್ಕೋಬಹುದು. ಇದು ಆದ್ರ ಅದು ಅಪ್ಲಿಕೇಟರ್ ಇರ್ತೈತಿ ನೋಡ್ರಿ, ನೀವು ಅದನ್ನ 1.5-2 ಇಂಚ್ ಮಟ್ಟ ಒಳಗ್ ಹಾಕ್ಬೇಕಾಗ್ತೈತ್ರಿ. ಮತ್ ನೀವು ಪೂರ್ತಿ ಹೊರಗಿನ ತುದಿಯಾಗ ಇಟ್ಕೊಂಡ್ಬಿಟ್ರಿ, 1.5-2 ಇಂಚ್ ಮಟ್ಟ ಒಳಗ್ ಹೋಗ್ಬೇಕ್ರಿ ಅದು ಅಪ್ಲಿಕೇಟರ್. ಆ ರೀತಿ ಇದನ್ನ ಇಟ್ಕೋಬೇಕು. ಈಗ ಎರಡನೇ ಮೆಥಡ್ ಬಗ್ಗೆ ಹೇಳ್ಕೊಡ್ಬೇಕಂದ್ರ ಮ್ಯಾನ್ಯುವಲಿದಾಗ ಯಾವ ರೀತಿ ನೀವು ಇದನ್ನ ಉಪಯೋಗ ಮಾಡ್ಬೇಕಪ್ಪ ಅಂದ್ರೆ ನೋಡ್ರಿ, ಇದ್ರಾಗೂ ಸೇಮ್ ಮಹಿಳೆಯರು ತಮ್ಮ ವಜಾನ ಏನಿದೆ ಯೋನಿ ಚಂದಾಗ ಮೊದ್ಲು ಕ್ಲೀನ್ ಮಾಡ್ಕೋರಿ, ಯೋನಿಯನ್ನು ಡ್ರೈ ಮಾಡ್ಕೋರಿ. ಅದಾದ್ಮೇಲೆ ಕೈಗಳನ್ನು ಚಂದಾಗ ತೊಕ್ಕೋರಿ. ಮತ್ತೆ ಇದ್ರಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ ಕೈಯಾಗ ಎರಡನೇ ಬಳ್ಳು ಮತ್ತೆ ಮೂರನೇ ಬಳ್ಳು ಏನೈತಿ ನೋಡ್ರಿ, ಅದ್ರ ನಡ್ಬರ್ಕ ಗುಳ್ಗಿ ಮುಂದಿನ ತುದೆ ಹಾಕಿ ಸಿಗಿಸ್ಬಿಡ್ರಿ. ಸಿಗಿಸಾದ್ಮೇಲೆ ಮತ್ತೆ ನೀವು ನೆಲದ ಮೇಲೆ ಮಕ್ಕೋಬೇಕಾಗ್ತೈತ್ರಿ. ಬೆನ್ನೂರಿ ಮಕ್ಕೊಂಡ್ಬಿಡ್ರಿ. ಮಕ್ಕೊಂಡಾದ್ಮೇಲೆ ಕಾಲುಗಳನ್ನು ಫೋಲ್ಡ್ ಮಾಡ್ಕೋರಿ. ಮತ್ತೆ ಅದು 2 ಬಳ್ಳು ನಡ್ಬರ್ಕ ಟ್ಯಾಬ್ಲೆಟ್ ಸಿಗಿಸ್ಕೊಂಡಿರಲ್ಲ ನೋಡ್ರಿ, ಆ ಬಳ್ಳನ್ನು ನಿಮ್ ಯೋನಿ ವಜೈನಲ್ ರೀಜನ್ ಒಳಗೆ ತೊಗೊಂಡೋರಿ. ವಜೈನಲ್ ರೀಜನ್ ಒಳಗ 1.5-2 ಇಂಚ್ ಮಟ್ಟ ಒಳಗ್ ಬಳ್ಳು ತೊಗೊಂಡೋಗಿ ಇದನ್ನ ಬಳ್ಳು ಓಪನ್ ಮಾಡಿಬಿಡ್ರಿ. ಅದಕ್ಕೆ ಏನಾಗತ್ತಪ್ಪ ಅಂದ್ರೆ ಆ ಗುಳಿಗೆ ಅಲ್ಲಿ ಸೆಟಲ್ ಆಗುತ್ತ. ಸೆಟಲ್ ಆದ್ಮೇಲೆ ಅದೇ ಪೊಸಿಷನ್ ಮತ್ತೆ 15-20 ನಿಮಿಷ ಮಲ್ಕೋರಿ. ಮಲ್ಕೊಂಡಾದ್ಮೇಲೆ ಮತ್ತೆ ನೀವು ಎದ್ದು ನಿಮ್ ನಾರ್ಮಲ್ ವರ್ಕ್ ಏನೈತಿ ನೋಡ್ರಿ ನೀವು ಕಂಟಿನ್ಯೂ ಮಾಡಬಹುದು. ಸೊ ಈ ರೀತಿ ನೀವು ಇದನ್ನ ಉಪಯೋಗ ಮಾಡಬಹುದು. ಸೊ ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಈ ಟ್ಯಾಬ್ಲೆಟ್ ನೀವು ಏನಾರ ಬಳಸಾಕುಂತಿರೋದ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು. ಸೊ ನೋಡ್ರಿ, ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ಅದಕ್ಕೆ ನೋ ಸೈಡ್ ಎಫೆಕ್ಟ್. ಈಗ ಹೇಳ್ಕೊಡ್ತೀನಿ ಈ ಟ್ಯಾಬ್ಲೆಟ್ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ. ಅಂದ್ರೆ ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದೇದ್ ನೋಡ್ರಿ, ಅನ್ಮ್ಯಾರಿಡ್ ವುಮೆನ್ ಅಂದ್ರೆ ಯಾವ ಮಹಿಳೆಯದ್ದು ಮದುವೆ ಆಗಿಲ್ಲ ಅವ್ರು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರ ಯಾವ ಮಹಿಳೆ ಸೆಕ್ಷುವಲಿ ಆಕ್ಟಿವ್ ಇಲ್ಲ, ಸೊ ಅವ್ರು ಇದನ್ನ ಬಳಸಕ್ ಹೋಗ್ಬಾರ್ದು. ಎರಡನೇದ್ದು, ಮಹಿಳೆಯವ್ರಿಗೆ ಏನಾರ ನಿಮ್ಗೆ ಪೀರಿಯಡ್ಸ್ ಬರಾಕುಂತೈತಂದ್ರ ಪೀರಿಯಡ್ಸ್ ಬರೋ ಟೈಮಿಗೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಮಾತಾಡ್ತೀನಿ ನೋಡ್ರಿ. ಇದು ನಿಮ್ಗೆ 1320 ರೂಪಾಯಿ, 1320 ರೂಪೀಸ್ನಾಗ 24 ಟ್ಯಾಬ್ಲೆಟ್ ಒಂದು ಪ್ಯಾಕ್ ಸಿಗ್ತೈತ್ರಿ. ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ಡಾಕ್ಟರ್ ಬರ್ದಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿಗೆ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಾ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾದ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.